ಹಲ್ಲೆಲೂಯಾ, ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ ಅವಕಾಶವನ್ನು ಒದಗಿಸಿದಂತಾಗ ಪಾಸ್ಟರ್ ವಿಫಿನ್ ಮತ್ತು ತಂಗಿ ರೇಷ್ಮಾ ಅವರಿಗೆ ನನ್ನ ಹೃತ್ಪೂರ್ವಕವಾದ ವಂದನೆಗಳು ಮತ್ತು ಸಭೆಯವರಿಗೂ ಸಹ ನನ್ನ ವಂದನೆಯನ್ನು ಸಲ್ಲಿಸುತ್ತೇನೆ. ಹಾಗೂ ಕುಟುಂಬಸ್ಥರಿಗೂ ನನ್ನ ಈ ಕ್ರಿಸ್ಮಸ್ ದಿನದ ಶುಭಾಶಯಗಳೊಂದಿಗೆ ನಿಮ್ಮೆಲ್ಲರಿಗೂ ಕರ್ತನಾದ ರಕ್ಷಕನಾದ ಯೇಸುವಿನ ನಾಮದಲ್ಲಿ ವಂದಿಸಿ ನಿಮ್ಮೆಲ್ಲರನ್ನು ಆಹ್ವಾನಿಸುವನಾಗಿದ್ದೇನೆ. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಎಲ್ಲರೂ ಚೆನ್ನಾಗಿದ್ದೀರಾ? ಆಮೆನ್. ಇವತ್ತು ಕ್ರಿಸ್ಮಸ್ ಎಲ್ಲರೂ ಆಚರಣೆ ಮಾಡಿದಿರಾ? ಬೆಳಗ್ಗೆ ಆರಾಧನೆಗಳು, ಸಭೆಗಳಲ್ಲಿ, ಮನೆಗಳಲ್ಲಿ ಊಟ ಎಲ್ಲ ಚೆನ್ನಾಗಿ ಮಾಡಿದ್ದೀವಲ್ವಾ? ಇನ್ನು ನೈಟು ನಾವು ಮಾಡ್ತಾ ಇರ್ತೇವೆ, ಹೌದಲ್ವಾ? ಇಡೀ ಪ್ರಪಂಚವೇ ಒಂದು ಸೆಲೆಬ್ರೇಟ್ ಮಾಡುವಂತಾಗ ಅಥವಾ ಆಚರಿಸುವಂತಾಗ ಒಂದು ದೊಡ್ಡ ಹಬ್ಬ, ಹೌದಲ್ವಾ? ಇಡೀ ಪ್ರಪಂಚವೇ ಆಚರಿಸುವಂತಾಗ ಇದು ಒಂದು ದೊಡ್ಡ ಹಬ್ಬ ಎಂಬುದಾಗಿ ನಾನು ಹೇಳೋದಕ್ಕೆ ಇಷ್ಟಪಡುವನಾಗಿದ್ದೇನೆ. ಹಾಗಾಗಿ ಇಲ್ಲಿ ಮಕ್ಕಳು ಕೂತಿದ್ದಾರೆ, ನಾನು ಕೇಳ್ತೀನಿ, ಯಾಕೆ ಹಬ್ಬವನ್ನು ಆಚರಣೆ ಮಾಡ್ತಾರಪ್ಪ? ಇಲ್ಲ, ಇಲ್ಲಿ ಮಕ್ಕಳು ಕೂತಿದ್ದೀರಾ, ನೀವು ಹೇಳಿ, ಈ ಹಬ್ಬವನ್ನು ಯಾಕೆ ಆಚರಣೆ ಮಾಡ್ತಾರೆ? ವೆರಿ ಗುಡ್. ಕ್ರಿಸ್ತನು ಹುಟ್ಟಿದಕ್ಕೋಸ್ಕರವಾಗಿ ಈ ಹಬ್ಬವನ್ನು ಆಚರಣೆ ಮಾಡ್ತಾರೆ, ಹೌದಲ್ಲ? ಏಸು ಯಾಕೆ ಹುಟ್ಟಿದ? ಯಾರಾದರೂ ಹೇಳ್ತೀರಾ? ದೊಡ್ಡವರು ಸಹ ಹೇಳ್ಬೋದು, ಯಾಕಂದ್ರೆ ಮಕ್ಕಳಿಗೆ ಗೊತ್ತಾಗಬೇಕಲ್ವಾ? ಪಾಪದಿಂದ ರಕ್ಷಿಸುವುದಕ್ಕಾಗಿ ಏಸು ಹುಟ್ಟಿದನು. ಆಮೇಲೆ ಏನು ಮಾಡಿದ್ನು? ಪಾಪದಿಂದ ರಕ್ಷಿಸಿದ ಮೇಲೆ ಏನು ಮಾಡ್ತಾನೆ? ಏನು ಮಾಡಿದ್ನು? ನೀವು ಹೇಳಿದ ವಾಕ್ಯದ ಕೆಳಗಡೆ ಬರುತ್ತೆ ಅದು ಇನ್ನು ಚೂರು, ಜಸ್ಟ್ ನಿಮಗೊಂದು ಅರ್ಥ ಆಗೋದಕ್ಕೋಸ್ಕರ ಕೇಳ್ತಾ ಇದ್ದೀನಿ. ಹಲ್ಲೆಲೂಯಾ. ಅವಾಗ ನಾವು ಮಾತನಾಡುವಾಗ ನಿಮ್ಗೆ ಇನ್ನೂ ಚೂರು ಅರ್ಥ ಆಗುತ್ತೆ. ಇಮ್ಮಾನುವೇಲ್ ಎಂಬುದಾಗಿ ಅವನಿಗೆ ಹೆಸರಿಡ್ತಾರೆ. ಏನದರ ಅರ್ಥ? ಏಸು ನಮ್ಮ ಸಂಗಡ ಇದ್ದಾನೆ. ಹಲ್ಲೆಲೂಯಾ. ಯಾರು ನಮ್ಮ ಜೊತೆ ಇದ್ದಾರೆ? ಏಸು ನಮ್ಮ ಸಂಗಡ ಇದ್ದಾರೆ. ಹಲ್ಲೆಲೂಯಾ. ಹಾಗಾದರೆ ನಮ್ಮ ಪಾಪವನ್ನು ನಿವಾರಣೆ ಮಾಡಿ ನಮ್ಮನ್ನು ವಿಮೋಚಿಸಿದ ನಮ್ಮ ಏಸು ಯಾವಾಗಲೂ ಸದಾಕಾಲವೂ ನಮ್ಮ ಜೊತೆಯಲ್ಲಿ, ನಮ್ಮ ಸಂಗಡ ಆತನು ಇರ್ತಾನೆ. ಹಲ್ಲೆಲೂಯಾ. ಈಗ ಅರ್ಥ ಆಯ್ತಾ? ಏಸು ಯಾಕೆ ಬಂದನು? ನಮ್ಮನ್ನು ಪಾಪದಿಂದ ನಿವಾರಣೆಗೊಳಿಸಿ ನಾವು ಜೀವಿತ ಕಾಲ ಇರುವ ತನಕ ಆತನು ನಮ್ಮ ಜೊತೆಯಲ್ಲಿ, ನಮ್ಮ ಸಂಗಡ ಆತನು ಇರ್ತಾನೆ. ಇದು ನಾವು ಹೇಳಲಿಲ್ಲ, ದೇವ್ರ ವಾಕ್ಯ ಹೇಳಿದೆ, ಅದು ನಾವು ಅನುಭವಿಸ್ತಾ ಇದ್ದೇವೆ. ಹಲ್ಲೆಲೂಯಾ. ನೀವು ಅನುಭವಿಸ್ತಾ ಇದ್ದೀರಾ, ಹೌದಲ್ವಾ? ಯೇಸು ನಮ್ಮ ಜೊತೆ ಇರುವುದು ಯಾರೆಲ್ಲ ಅನುಭವಿಸ್ತಾ ಇದ್ದೀರಾ? ಆಮೆನ್. ಹಲ್ಲೆಲೂಯಾ. ಎಲ್ಲರೂ ಅನುಭವಿಸ್ತಾ ಇದ್ದೀವಿ. ಅದೇ ಯೇಸು ಕ್ರಿಸ್ತನ ಒಂದು ವಿಶೇಷತೆ. ಹಲ್ಲೆಲೂಯಾ. ಹಾಗಾಗಿ ಇವತ್ತು ಅದೇ ವಾಕ್ಯವನ್ನು ಸಹ ನಾನು ಓದಲಿಕ್ಕೆ ಸಹ ಇಷ್ಟಪಡುವನಾಗಿದ್ದೇನೆ. ಮತ್ತಾಯನು ಬರೆದ ಸುವಾರ್ತೆ 1ನೇ ಅಧ್ಯಾಯ 21ನೇ ವಾಕ್ಯ ಮತ್ತು 23ನೇ ವಾಕ್ಯ ತನಕ. ಮತ್ತಾಯನ ಬರೆದ ಸುವಾರ್ತೆ 1ನೇ ಅಧ್ಯಾಯ 21ರಿಂದ 23. ಯಾರಾದರೂ ಓದ್ತೀರಾ ಗಟ್ಟಿಯಾಗಿ? ಹಾಂ. ಹ್ಞೂ 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 ಹ್ಞೂ. ಆಮೆನ್. ಹಲ್ಲೆಲೂಯಾ. ಈಗ ನಾವು ಹೇಳಿದ ಕಾರ್ಯ ನಾವು ಓದಲಿಕ್ಕೆ ನಾವು ಕೇಳಿದ್ದೇವೆ. ಯಾಕಂದರೆ ಸತ್ಯವೇದ ಸುಳ್ಳಲ್ಲ, ಸತ್ಯವೇದ ಸತ್ಯವೇದನೆ, ನಿಜಾಣೆ. ಹಲ್ಲೆಲೂಯಾ. ಒಂದು ವೇಳೆ ನಾವು ಇಲ್ಲದೆ ಹೋಗ್ಬೋದು, ಲೋಕ ಇಲ್ಲದೆ ಹೋಗ್ಬೋದು, ಆದರೆ ದೇವ್ರ ವಾಕ್ಯ
ಎಂದಿಗೂ ನಿಷ್ಫಲವಾಗುವುದಿಲ್ಲ. ಇದು ಸದಾ ಕಾಲವೂ ನಮ್ಮನ್ನು ಧೈರ್ಯಪಡಿಸಿ ನಮ್ಮನ್ನು ನಡೆಸುವಂಥದ್ದಾಗಿರುತ್ತೆ. ಹಾಗಾಗಿ ನಾವು ಇರುವ ಸ್ಥಳದಲ್ಲಿ ಹಾಗೆ ನಾವು ಒಂದು ನಿಮಿಷ ಎದ್ದು ನಿಂತು ಒಂದು ಪ್ರಾರ್ಥನೆಯನ್ನು ಮಾಡಿ ನಾವು ನೇರವಾಗಿ ದೇವ್ರ ವಾಕ್ಯಕ್ಕೆ ನಾನು ಹೋಗಲಿಕ್ಕೆ ಇಷ್ಟಪಡೋರಾಗಿದ್ದೇವೆ. ಹಾಗಾಗಿ ನಾವು ಇರುವ ಸ್ಥಳದಲ್ಲಿ ನಾವೆಲ್ಲ ಎದ್ದು ನಿಂತು ದೇವರ ಸನ್ನಿಧಾನದಲ್ಲಿ ನಮ್ಮನ್ನು ನಾವು ಒಪ್ಪಿಸಿಕೊಡೋಣ. ಕ್ರಿಸ್ತನು ನಮ್ಮೆಲ್ಲರನ್ನ ಆವರಿಸಬೇಕು. ಯೇಸು ಈ ದಿನದಲ್ಲಿ ಈ ಒಂದು ಪ್ರಾರ್ಥನಾ ಕೂಟದಲ್ಲಿ ಆತನು ತನ್ನ ಅದ್ಭುತವನ್ನು ಮಾಡಬೇಕು, ಆತನ ಅತಿಶಯವನ್ನು ಮಾಡಬೇಕು. ಆತ ನಮ್ಮ ಜೊತೆಯಲ್ಲಿರಬೇಕು, ಆತ ನಮ್ಮ ಸಂಗಡ ಇರಬೇಕು, ಆತ ನಮ್ಮ ಜೊತೆಯಲ್ಲಿ ಜೀವಿಸಬೇಕೆಂಬುದಾಗಿ ನಾವು ದೇವರಲ್ಲಿ ನಾವು ಪ್ರಾರ್ಥನೆ ಮಾಡಿದ ಹೇಳಲ್ಪಟ್ಟ ದೇವರ ವಾಕ್ಯದ ಹಾಗೆ ಆತನೇ ತನ್ನ ಜನರನ್ನು ಎಲ್ಲ ಪಾಪಗಳಿಂದ ಬಿಡಿಸಿ ಕಾಯುವ ದೇವರು. ಇಮ್ಮಾನುವೇಲನಾಗಿ ನಮ್ಮ ಸಂಗಡ ಇರುವ ಆತನಾದ ಯೇಸುವನ್ನು ನಾವು ಆರಾಧಿಸುವುದಕ್ಕಾಗಿ, ಯೇಸುವನ್ನು ನಾವು ಸ್ತುತಿಸುವುದಕ್ಕಾಗಿ, ಯೇಸುವನ್ನು ನಾವು ಕೊಂಡಾಡುವುದಕ್ಕಾಗಿ ಈ ಕ್ರಿಸ್ಮಸ್ ದಿನದಲ್ಲಿ ಈ ಎಲ್ಲ ಹಬ್ಬ ಆಚರಣೆಯ ಈ ಒಂದು ವೇಳೆಯಲ್ಲಿ ನಾವು ದೇವರ ಬಳಿಗೆ, ದೇವರ ಪ್ರಸನ್ನತೆಗೆ, ದೇವರ ಸಾನ್ನಿಧ್ಯಕ್ಕೆ ನಾವೆಲ್ಲರೂ ಸಹ ಸೇರಿ ಬಂದವರಾಗಿದ್ದೇವೆ. ಹಾಗಾಗಿ ನಮ್ಮ ದೇವರು ಈ ದಿನದಲ್ಲಿ ತನ್ನ ಮಹತ್ ಕಾರ್ಯವನ್ನು ಆತನು ಮಾಡುವನಾಗಿದ್ದಾನೆ. ಬೆತ್ಲೆಹೇಮ್ ಗೋದಲಿಯೋಳು ಮಲಗಿರುವ ಯೇಸು ರಾಜನು ಮೇರಿ ಎಂಬ ಕನ್ಯೆಯಲ್ಲಿಯೇ ಮನುಜನಾಗಿ ಜನಿಸಿ ಬಂದನು. ಮೇರಿ ಎಂಬ ಕನ್ಯೆಯಲ್ಲಿಯೇ ಮನುಜನಾಗಿ ಜನಿಸಿ ಬಂದನು. ದೇವರೇ ನೀ ಪರಿಶುದ್ಧ, ಪರಿಶುದ್ಧ ದೇವರೇ ನೀ ಶುದ್ಧನು, ಶುದ್ಧನು ದೇವರೇ ನೀ ಪರಿಶುದ್ಧ, ಪರಿಶುದ್ಧ ದೇವರೇ ನೀ ಶುದ್ಧನು, ಶುದ್ಧನು ಶುದ್ಧನಾಗುವಂತೆ ನಮ್ಮನ್ನು ಶುದ್ಧೀಕರಿಸಿ ಓ ಯೇಸುವೇ, ಶುದ್ಧನಾಗುವಂತೆ ನಮ್ಮನ್ನು ಶುದ್ಧೀಕರಿಸಿ ಓ ಯೇಸುವೇ. ಪಾಪಿಯಾದ ಮನುಜ ಕುಲವನ್ನು ಪಾಪದಿಂದ ಬಿಡಿಸಿ ಬಂದನು. ಪಾಪಿಯಾದ ಮನುಜ ಕುಲವನ್ನು ಪಾಪದಿಂದ ಬಿಡಿಸಿ ಬಂದನು. ಮನುಜ ಕುಲದ ಪಾಪಕ್ಕಾಗಿಯೇ ಮನುಜನಾಗಿ ಜನಿಸಿ ಬಂದನು. ಮನುಜ ಕುಲದ ಪಾಪಕ್ಕಾಗಿಯೇ ಮನುಜನಾಗಿ ಜನಿಸಿ ಬಂದನು. ದೇವರೇ ನೀ ಪರಿಶುದ್ಧ, ಪರಿಶುದ್ಧ ದೇವರೇ ನೀ ಶುದ್ಧನು, ಶುದ್ಧನು ದೇವರೇ ನೀ ಪರಿಶುದ್ಧ, ಪರಿಶುದ್ಧ ದೇವರೇ ನೀ ಶುದ್ಧನು, ಶುದ್ಧನು ಶುದ್ಧನಾಗುವಂತೆ ನಮ್ಮನ್ನು ಶುದ್ಧೀಕರಿಸಿ ಓ ಯೇಸುವೇ, ಶುದ್ಧನಾಗುವಂತೆ ನಮ್ಮನ್ನು ಶುದ್ಧೀಕರಿಸಿ ಓ ಯೇಸುವೇ, ಶುದ್ಧನಾಗುವಂತೆ ನಮ್ಮನ್ನು ಶುದ್ಧೀಕರಿಸಿ ಓ ಯೇಸುವೇ. ಹಲ್ಲೆಲೂಯಾ. ಶುದ್ಧನಾಗುವಂತೆ ನಮ್ಮನ್ನು ರವಶಂದರಿ ಬಲ ಬಲ ಶುದ್ಧೀಕರಿಸಿ ಓ ಯೇಸುವೇ. ಹೌದು ಪ್ರಿಯರೇ, ನಮ್ಮನ್ನು ಶುದ್ಧ ಮಾಡುವುದಕ್ಕಾಗಿ, ನಮ್ಮನ್ನು ಪರಿಶುದ್ಧಗೊಳಿಸುವುದಕ್ಕಾಗಿ, ಆತನ ಮಕ್ಕಳಾಗಿ ನಾವು ಜೀವಿಸುವುದಕ್ಕಾಗಿ ತನ್ನ ಪ್ರಾಣವನ್ನೇ ಆತನು ಕೊಟ್ಟನೆಂಬುದಾಗಿ ಈ ಕ್ರಿಸ್ಮಸ್ ದಿನದಲ್ಲಿ ದೇವರ ವಾಕ್ಯವು ನಮ್ಮೊಂದಿಗೆ ಅದು ಚಲಿಸಲ್ಪಡಬೇಕು. ಅವು ನಮ್ಮನ್ನು ಮುಟ್ಟಬೇಕು, ಅದು ನಮ್ಮನ್ನು ಗುಣಪಡಿಸಬೇಕು, ಅವು ನಮ್ಮನ್ನು ಧೈರ್ಯಪಡಿಸಬೇಕು, ಅದು ನಮಗೆ ಬಲ ಕೊಡಬೇಕಾಗಿ ಎಂಬುದಾಗಿ ನಾವು ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡೋಣ. ಪರಿಶುದ್ಧನಾದ ದೇವರೇ, ಒಳ್ಳೆ ಸಮಯಕ್ಕಾಗಿ ಸ್ತೋತ್ರಪ್ಪ. ಈ ಕೂಟವನ್ನು ಆಶೀರ್ವದಿಸಿಕೊಡು. ಬಂದಿರುವ ಎಲ್ಲ ಸಭಾ ವಿಶ್ವಾಸಿಗಳನ್ನು ಚಿಕ್ಕ
ಚಿಕ್ಕವರಿಂದ ಹಿಡಿದು ಹಿರಿಯರ ತನಕ, ದೊಡ್ಡವರ ತನಕಪ್ಪ ನಿನ್ನ ವಾಕ್ಯವು ಎಲ್ಲರ ಸಂಗಡಲಿರಲು ಸ್ವಾಮಿ. ಇರುವ ಸ್ವಲ್ಪ ಸಮಯಗಳ ಕಾಲ ದೇವರ ವಾಕ್ಯವು ಇಲ್ಲಿ ಬಿತ್ತಲ್ಪಡಬೇಕಪ್ಪ. ಇಲ್ಲೆಲ್ಲರ ಮನಸ್ಸಿನೊಂದಿಗೆ ಅದು ಮಾತನಾಡಬೇಕಪ್ಪ. ನಾವಲ್ಲ ಸ್ವಾಮಿ, ದೇವರ ಆತ್ಮನು ಮಾತನಾಡು. ನಮ್ಮ ಸ್ವಯಂ ನೀಗಲ್ಪಡಲಿ ಕರ್ತನೆ. ನಮ್ಮೆಲ್ಲವನ್ನ ಬಿಟ್ಟವರಾಗಿ ಕ್ರಿಸ್ತ ಪವಿತ್ರಾತ್ಮನ ನಮ್ಮೊಂದಿಗೆ ಮಾತನಾಡು. ಎಲ್ಲರನ್ನ ಬಲಪಡಿಸು. ಯೇಸುವಿನ ನಾಮದಲ್ಲಿ ತಂದೆ. ಹಲ್ಲೆಲೂಯಾ. ಕೂತ್ಕೊಳ್ಳೋಣ. ಕರ್ತನಾಮಕ್ಕೆ ಸ್ತೋತ್ರ. ಈಗ ನಮಗೆ ಕೊಟ್ಟ ಸಮಯದಲ್ಲೂ ಸಹ ನಾನು ಮುಗಿಸಲಿಕ್ಕೆ ಇಷ್ಟವುಳ್ಳವನು. ಹಾಗಾಗಿ ಕೊಟ್ಟ ಸಮಯದಲ್ಲಿ ಸ್ವಲ್ಪ ಸಮಯಗಳ ಕಾಲ ನಾವು ದೇವರ ವಾಕ್ಯವನ್ನು ನಾವು ಚಿಂತಿಸೋಣ. ಆಮೇನ್. ಒಂದು ದಿನ ನಾವು ಚಿಂತಿಸೋಣ. ನಾನು ಒಂದು ದೇವರ ಪ್ರಸನ್ನತೆಗಾಗಿ ಈಗ ನಾವು ದೇವರ ಬಳಿಗೆ ನಾವು ಬಂದವರಾಗಿದ್ದೇವೆ. ಹಾಗಾಗಿ ದಯಮಾಡಿ ಎಲ್ಲ ಇಲ್ಲಿ ಸ್ವಲ್ಪ ಸಮಯ ನೀವು ಸ್ವಲ್ಪ ನಮ್ಮನ್ನು ನೋಡ್ತಾ ಇದ್ದರೆ, ಪ್ರಾರ್ಥನೆ ಮಾಡ್ತಾ ಇದ್ದರೆ ದೇವರ ವಾಕ್ಯ ನಮ್ಮೊಂದಿಗೆ ಅದು ಮಾತನಾಡುವಂಥದ್ದಾಗಿರ್ತದೆ. ಹಲ್ಲೆಲೂಯಾ. ಮಕ್ಕಳು ಅವ್ರ ಪಾಡಿಗೆ ಅವರು ಆಟ ಆಡಲಿ, ಅಳಲಿ, ಹೋಗಲಿ, ಬರಲಿ, ನಾವು ಅದನ್ನು ಬಿಟ್ಟು ಸ್ವಲ್ಪ ಇರುವ ಸಮಯ ಕರ್ತನಾದ ಯೇಸು ಕ್ರಿಸ್ತನ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಒಂದು ದಿನ ದೇವರ ರಾಜ್ಯದಲ್ಲಿ ಆತನ ಮಗ ಪವಿತ್ರಾತ್ಮನ ಎಲ್ಲರ ಜೊಂಗಡ ಅವರು ಮಾತನಾಡ್ತಿರ್ತಾರೆ. ಮಾತನಾಡುವಂತಹ ಸಮಯದಲ್ಲಿ ಒಂದು ಅಲ್ಲಿ ಕಾರ್ಯ ಒಂದು ನೆರವೇರಲ್ಪಡುತ್ತಾ ಇರುತ್ತದೆ. ನಾನು ನಿಮಗೆ ಸ್ವಲ್ಪ ಎಕ್ಸಾಂಪಲ್ ಆಗಿ ನಾನು ಮುಂದುವರಿಸೋದಕ್ಕೆ ಇಷ್ಟಪಡುವನಾಗಿದ್ದೇನೆ. ಅಂದರೆ ಅವರು ಮಾತನಾಡ್ತಿರುವಂತಹ ಸಮಯದಲ್ಲಿ ದೇವರಿಗೆ, ತಂದೆಯಾದ ದೇವರಿಗೆ ಒಂದು ಆಸೆ ಈ ಭೂಲೋಕದ ಮನುಷ್ಯರನ್ನು ನೋಡಿ. ಯಾಕೆಂದರೆ ಕ್ರಿಸ್ತನು ತನ್ನ ಸ್ವರೂಪದಲ್ಲಿ ಉಂಟು ಮಾಡಲ್ಪಟ್ಟವನು. ನಮಗೆಲ್ಲ ಗೊತ್ತು, ದೇವರು ಆದಾಮನನ್ನು ತನ್ನ ಮಣ್ಣಿನಿಂದ ರೂಪಿಸಿ ಅವನ ಮೂಗಿನಲ್ಲಿ ಜೀವ ಶ್ವಾಸವನ್ನು ಊದಿದನು. ಯಾವಾಗ ಜೀವ ಶ್ವಾಸ ಅವನಿಗೆ ಊದಲ್ಪಟ್ಟಿತು ಆಗ ಅವನು ಬದುಕುವ ಮನುಷ್ಯನಾದನು. ಅದು ವಾಕ್ಯ ಹೇಳಿದ ಬದುಕುವ ಪ್ರಾಣಿ ಅದನೆಂಬುದಾಗಿ. ಅಂದರೆ ಯೇಸು ತನ್ನ ಸ್ವರೂಪದಲ್ಲಿ ಉಂಟು ಮಾಡಿದನು. ಯಾಕೆ ಉಂಟು ಮಾಡಿದನೆಂದು ನೋಡುವಾಗ ದೇವರನ್ನು ಸ್ತುತಿಸಿ ಆರಾಧಿಸುವುದಕ್ಕಾಗಿ ಮನುಷ್ಯನನ್ನು ಉಂಟು ಮಾಡಿದನು. ಇದಕ್ಕಿಂತ ಮುಂಚೆ ದೇವದೂತರುಗಳನ್ನು ಆತನು ಉಂಟು ಮಾಡಿದನು. ಆಮೇನ್. ಎಲ್ಲರಿಗೂ ಗೊತ್ತಿದೆಯಲ್ಲ, ಹೊಸಬರು ಇಲ್ಲಿ ಕಾಣ್ತಾ ಇರುವುದರಿಂದ ದೇವರಾತ್ಮನನ್ನು ಆ ಲೋಕಕ್ಕೆ ನಡೆಸ್ತಾ ಇದ್ದಾರೆ. ಅಂದರೆ ದೇವದೂತರುಗಳನ್ನು ಆತನು ಉಂಟು ಮಾಡಿದನು. ಯಾವಾಗ ದೇವದೂತರುಗಳು ತಪ್ಪು ಮಾಡಿ ಪಾಪ ಮಾಡಿದಾಗ ಅವರು ತಂದೆಯಾದ ದೇವರಿಂದ ಭೂಲೋಕಕ್ಕೆ ದೊಬ್ಬಲ್ಪಟ್ರು. ಆಮೇನ್. ಈಗ ತಂದೆಯಾದ ದೇವರು, ಹಾಗೆ ನಾವು ಒಂದು ಆಲೋಚನೆ ಮಾಡಿಕೊಳ್ಳೋಣ, ಗ್ರಹಿಸಿಕೊಳ್ಳೋಣ. ತಂದೆಯಾದ ದೇವರು, ಮಗನಾದ ಯೇಸು ಕ್ರಿಸ್ತನು ಮತ್ತು ಆತನ ಸಹಾಯಕನಾದಂತಹ ಪವಿತ್ರಾತ್ಮನೆಲ್ಲ ಇರುವಂತಹ ಸಮಯದಲ್ಲಿ ತಂದೆ ಈ ಕಾರ್ಯವನ್ನು ಅವರಿಗೆ ತಿಳಿಯಪಡಿಸ್ತಾ ಇರ್ತಾರೆ. ಈ ಥರ ನಾನು ಭೂಲೋಕವನ್ನು ಸೃಷ್ಟಿ ಮಾಡಿದೆ, ಒಬ್ಬ ಮನುಷ್ಯನನ್ನು ಉಂಟು ಮಾಡಿದೆ. ಆದರೆ ಅವರು ಪಾಪ ಮಾಡಿದ್ದರಿಂದ ದೇವರ ಪ್ರಸನ್ನತೆಯನ್ನು ಅವರು ಕಳೆದುಕೊಂಡ್ರು ಎಂಬುದಾಗಿ. ಆಗ ತಂದೆ ತನ್ನ ಮಗನಲ್ಲಿ ಕೇಳ್ತಾ ಇರ್ತಾರೆ, ಈಗ ಏನು ಮಾಡೋಣ ಎಂಬುದಾಗಿ ಹೇಳಿದಾಗ ಮಗ ಅದಕ್ಕೆ ಒಂದು ಮಾತು ಹೇಳ್ತಾನೆ, ತಂದೆ ನೀ ನನ್ನನ್ನು ಕಳುಹಿಸುವುದಾದರೆ ನಾನು ನಿನ್ನ ಚಿತ್ತವನ್ನು ನೆರವೇರಿಸುವನು. ಹಲ್ಲೆಲೂಯಾ. ಹಲ್ಲೆಲೂಯಾ. ನಿಮ್ಗೆ ಅರ್ಥ ಆಯ್ತಾ? ಈಗ ತಂದೆಯ ಬಳಿಯಲ್ಲಿ ಮಗ ಹೇಳ್ತಾ ಇದ್ದಾನೆ, ತಂದೆ ನಿನ್ನ ಚಿತ್ತವನ್ನು ನೆರವೇರಿಸುತ್ತೇನೆ, ನನ್ನನ್ನು ನೀನು ಭೂಲೋಕಕ್ಕೆ ಕಳುಹಿಸಿಕೊಡು. ಅಂದರೆ ನರರ ಮಧ್ಯಕ್ಕೆ ಕಳುಹಿಸಿಕೊಡು. ನಾನು ಹೋಗಿ ತಂದೆಯ ಚಿತ್ತವನ್ನು ನೆರವೇರಿಸು. ತಂದೆಯ ಚಿತ್ತ ಏನು? ದೇವರನ್ನು ಆರಾಧನೆ ಮಾಡಬೇಕು. ಏನು? ದೇವರನ್ನು ಸ್ತುತಿಸಬೇಕು, ದೇವರ ವಾಕ್ಯವನ್ನು ಓದಬೇಕು, ಪರಿಶುದ್ಧರಾಗಿ ಜೀವಿಸಬೇಕು, ಯಾವಾಗಲೂ ನಾವು ದೇವರಲ್ಲಿ ಪ್ರಾರ್ಥಿಸಬೇಕು. ಆಮೇಲೆ ನಾವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕು, ಒಬ್ಬರಿಗೊಬ್ಬರು ಸಮಾಧಾನ ಪಡಿಸಬೇಕು. ಇದೆಲ್ಲ ಇನ್ನೂ ಹೇಳ್ತಾ ಹೋಗ್ಬೋದು. ಇದೆಲ್ಲ ತಂದೆಯ ಒಂದು ಚಿತ್ತ ಮನುಷ್ಯರಲ್ಲಿ ಕಾಣಲ್ಪಡಬೇಕು. ಇದನ್ನು ನೆರವೇರಿಸುವುದಕ್ಕಾಗಿ ಯೇಸು ತಂದೆಯ ಮಾತನ್ನು ಕೇಳಿ ವಿಧೇಯನಾಗಿ ಅದನ್ನು ನೆರವೇರಿಸುವುದಕ್ಕಾಗಿ ಈ ಲೋಕಕ್ಕೆ ಬಂದನು. ಅಂದರೆ ಒಂದು ವಾಕ್ಯ ನಾವು ನೋಡುತ್ತೇವೆ, ಯೋಹನ 3:16 ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕಳುಹಿಸಿಕೊಟ್ಟನು, ಒಬ್ಬರು ನಾಶವಾಗದೆ ಎಲ್ಲರೂ ನಿತ್ಯ ಜೀವ ಹೊಂದಬೇಕೆಂಬುದೇ
ದೇವರ ಚಿತ್ತವಾಗಿತ್ತು. ಅಂದರೆ ಎಲ್ಲರೂ ರಕ್ಷಣೆ ಹೊಂದಬೇಕು, ಎಲ್ಲ ದೇವರ ರಾಜ್ಯಕ್ಕೆ ಸೇರಲ್ಪಡಬೇಕು. ಪರಲೋಕ ರಾಜ್ಯಕ್ಕೆ ಸೇರಲ್ಪಡಬೇಕಾದರೆ ಅದಕ್ಕೆ ಮಾರ್ಗ ಕರ್ತನಾದ ಯೇಸು ಕ್ರಿಸ್ತನ ಒಬ್ಬನೇ. ಹಲ್ಲೆಲೂಯಾ. ಯೇಸು ಕ್ರಿಸ್ತ ಇಲ್ಲ ಅನ್ನುವುದಾದರೆ ನಾವು ಪರಲೋಕ ರಾಜ್ಯಕ್ಕೆ ಪ್ರವೇಶ ಮಾಡಲಿಕ್ಕೆ ಆಗುವುದಿಲ್ಲ. ಆಮೆನ್. ಯಾಕೆಂದರೆ ಜನರಿಗಾಗಿ, ಮನುಷ್ಯರಿಗಾಗಿ, ನರರಿಗಾಗಿ ಯೇಸು ಈ ಭೂಲೋಕದಲ್ಲಿ ನರನವತಾರ ಧರಿಸಿ ಆತನು ಭೂಲೋಕದಲ್ಲಿ 30 ವರ್ಷಗಳ ಕಾಲ ತನ್ನ ತಂದೆ ತಾಯಿಗಳ ಸಂಗಡ ಇದ್ದು ಜೀವಿಸಿ ನಂತರ 3.5 ವರ್ಷ ತಂದೆಯ ಆ ಅದ್ಭುತವಾದಂತಹ ಸಂದೇಶವನ್ನು ಸುವಾರ್ತೆಯಾಗಿ ಎಲ್ಲ ಕಡೆ ತಿಳಿಯಪಡಿಸುತ್ತಾ ಅದ್ಭುತಗಳನ್ನು ಅತಿಶಯಗಳನ್ನು ಮಾಡಿ ಸತ್ತವರಿಂದ ಬದುಕಿಸಿ ಅನೇಕರಿಗೆ, ಕುರುಡರಿಗೆ ಕಣ್ಣು ಕೊಟ್ಟು, ಕುಂಟರಿಗೆ ಕಾಲು ಕೊಟ್ಟು, ಆಮೇನ್, ಪಾರ್ಶ್ವ ರೋಗಿಗಳನ್ನು ಬಿಡುಗಡೆ ಮಾಡಿ ದೇವರು ಹೀಗೆ ಬೃಹತ್ವಾದಂತಹ ಒಂದು ಸೇವೆಯನ್ನು ಆತನು ಮಾಡಿ ಮುಗಿಸಿ ನಾನೇ ಬರಬೇಕಾದಂತಹ ಕ್ರಿಸ್ತನೆಂಬುದಾಗಿ ಇಡೀ ಪ್ರಪಂಚಕ್ಕೆ ಆತನು ತೋರಿಸಿಕೊಟ್ಟನು. ಹೀಗೆ ತೋರಿಸಿಕೊಟ್ಟ ಯೇಸು ಆತನು ಕಲ್ವಾರಿ ಶಿಲುಬೆ ಮೇಲೆ ನಿಮಗಾಗಿ ನನಗಾಗಿ ಆತನು ಪ್ರಾಣವನ್ನು ಕೊಟ್ಟನು. ಪ್ರಾಣ ಕೊಟ್ಟಿದ್ದು ಮಾತ್ರವಲ್ಲ, ತನ್ನ ರಕ್ತವನ್ನು ಯಾವ ಕ್ರಯವೂ ಕೊಡದೆ ನಮಗೋಸ್ಕರ, ನಮ್ಮನ್ನು ಬಿಡುಗಡೆಗೊಳಿಸಿಗೋಸ್ಕರ ಆತನು ಸತ್ತು ಮತ್ತೆ 3ನೇ ದಿನ ಜೀವಿತನಾಗಿ ಎದ್ದನೆಂಬ ನಮಗೆಲ್ಲರಿಗೂ ಗೊತ್ತಿರುವಂತಹ ವಿಷಯ. ಹಾಗಾದರೆ ಆ ಆದಾಮನಿಗೆ ಕೊಡಲ್ಪಟ್ಟಂತಹ ಜೀವ ಶ್ವಾಸ, ಆದಾಮನ ಮೂಲಕ ಬಂದಂತಹ ಸಂತತಿಯವರು ಕಳೆದುಕೊಂಡರು. ಹೇಗೆ? ಪಾಪ ಮಾಡಿದರ ನಿಮಿತ್ತ. ಆ ಜೀವವನ್ನು ಕಾಯ್ದುಕೊಳ್ಳುವುದಕ್ಕಾಗಿ, ಮತ್ತೆ ರೀಸ್ಟೋರ್ ಮಾಡುವುದಕ್ಕಾಗಿ, ಮತ್ತೆ ಅದನ್ನು ಪುನರಾರಂಭಿಸುವುದಕ್ಕಾಗಿ ಈಗ ಒಂದು ಕಾರ್ಯ ನಡೀತಾ ಇದೆ. ಏನು ಎಂಬುದಾಗಿ ನೋಡುವಾಗ ಸೈತಾನನ ವಿಷಯವಾಗಿ ಒಂದು ಡಿಸ್ಕಷನ್ ನಡೀತಾ ಇತ್ತು. ಆವಾಗ ಏನಾಗುತ್ತೆ ಎಂಬುದಾಗಿ ಒಂದು ವಾಕ್ಯ ಓದಿ, ಯೋಹಾನ 10:10. ಯೋಹಾನ 10:10. ಹಾಂ. ಹ್ಞೂ 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 ಆಮೇನ್. ಹಲ್ಲೆಲೂಯಾ. ಇದನ್ನು ಓದುವಾಗ ಚೆನ್ನಾಗಿ ಕರೆಕ್ಟಾಗಿ ಇಲ್ಲಿ ಸ್ಪಷ್ಟವಾಗಿ ಹೇಳಲ್ಪಟ್ಟಿದೆ. ಕಳ್ಳನು ಕದ್ದುಕೊಳ್ಳುವುದಕ್ಕೂ ಕೊಯ್ಯುವುದಕ್ಕೂ ಹಾಳು ಮಾಡುವುದಕ್ಕೂ ಬರುತ್ತಾನೆ ಹೊರತು ಮತ್ತಾವುದಕ್ಕೂ ಬರುವುದಿಲ್ಲ. ಇದು ಯಾರ ಕುರಿತಾಗಿ ಹೇಳಲ್ಪಡುತ್ತಿದೆ? ಸೈತಾನನ ಕುರಿತಾಗಿ. ನಾನು ಹೇಳಿದ್ನಲ್ಲ, ದೇವದೂತರನ್ನು ದೇವರು ಪರಲೋಕದಿಂದ ದೊಬ್ಬಲ್ಪಟ್ಟಂತಹ ಸಂತತಿ ಇದು. ಹಲ್ಲೆಲೂಯಾ. ಅದು ಒಂದು ದೊಡ್ಡ ಸೈನ್ಯ. ಅದು ಅದರ ಕುರಿತು ಮಾತನಾಡೋದಾದರೆ ಅದು ಬಿಗ್ ಸಬ್ಜೆಕ್ಟು. ಆಮೇನ್. ಹಲ್ಲೆಲೂಯಾ. ಆದರೆ ಇರುವ ಸ್ವಲ್ಪ ಸಮಯದಲ್ಲಿ ನಿಮಗೆ ಕೆಲವೊಂದು ಅರ್ಥವಾಗುವಾಗೆ ಯಾಕೆ ಈ ಕ್ರಿಸ್ತನು ಈ ಭೂಲೋಕದಲ್ಲಿ ಹುಟ್ಟಿದನು ಅದು ನಮಗೂ ನಿಮಗೂ ಗೊತ್ತಿರಬೇಕು ಅಷ್ಟೇ. ಹಲ್ಲೆಲೂಯಾ. ಅದಕ್ಕೆ ಏನು ನಿಯಮ ಎಂಬುದನ್ನು ಕುರಿತಾಗಿ ನಾವು ದೇವರ ವಾಕ್ಯದ ಮೂಲಕವಾಗಿ ನಾನು ತಿಳಿಯಪಡಿಸ್ತಾ ಇದ್ದೇನೆ. ಹಾಗಾಗಿ ಸೈತಾನನು ನಮ್ಮನ್ನು ಕದ್ದುಕೊಳ್ಳುವುದಕ್ಕೂ, ಹಾಳು ಮಾಡುವುದಕ್ಕೂ, ನಾಶ ಮಾಡುವುದಕ್ಕೂ, ಮೋಸ ಮಾಡುವುದಕ್ಕೂ, ಸೋತು ಹೋಗುವುದಕ್ಕೂ ನಮ್ಮನ್ನು ಆತನು ಬರುತ್ತಾನೆ ಹೊರತು ಮತ್ತಾವುದಕ್ಕೂ ಇಲ್ಲ. ಆದರೆ ಕೆಳಗಡೆ ನಾವು ನೋಡುತ್ತೇವೆ, ನಾನಾದರೂ ಅವಳಿಗೆ ಜೀವ ಉಂಟು, ಅದು ಸಮೃದ್ಧಿಯಾಗಿರಬೇಕೆಂಬುದಕ್ಕಾಗಿ ಬಂದನೆಂಬುದಾಗಿ. ಅಂದರೆ ಜೀವ ಕೊಡುವುದಕ್ಕಾಗಿ ಯೇಸು ಮತ್ತೆ ಈ ಲೋಕಕ್ಕೆ ಬರಬೇಕಾಯಿತು. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗಾಗಿ ಯೇಸು ನಿಮಗೆ ನಮಗೆ ಜೀವ ಕೊಡುವುದಕ್ಕಾಗಿ ಆತನು ಬಂದನು. ಈ ಜೀವ ಎಲ್ಲಿ ಬಂತು ಎಂಬುದಾಗಿ ನೋಡಿದೆ, ಆದಾಮನ ಮೂಲಕ ದೇವರು ಕೊಟ್ಟಿದ್ದು. ಅಲ್ಲಿ ಅದು ಕಳೆದು ಹೋಯಿತು, ನಷ್ಟಪಡಿಸಲ್ಪಟ್ಟಿತ್ತು. ಈಗ ದೇವರು ಅದನ್ನು ಮತ್ತೆ ಪುನರಾರಂಭಿಸಿದನು, ರಿಸ್ಟೋರ್ ಮಾಡ್ತಾ ಇದ್ದಾನೆ. ಯಾರ ಮೂಲಕ? ಕ್ರಿಸ್ತ ಯೇಸುವಿನ ಮೂಲಕ ಈ ಜೀವವನ್ನು ಕೊಟ್ಟು ನಮ್ಮನ್ನು ಮತ್ತೆ ಸಮೃದ್ಧಿಗೊಳಿಸುವನು. ಹಲ್ಲೆಲೂಯಾ. ಸಮೃದ್ಧಿ ಹೇಗೆ ಕೊಳಿಸುತ್ತಾನೆ? ಈಗ ಸಮೃದ್ಧಿ ಅಂದಾಗ ನಮಗೆ ಒಂದು ಅರ್ಥವಾಗುತ್ತೆ. ಒಂದು ವೇಳೆ ಚೆನ್ನಾಗಿ ಹಣವಂತರಾಗಿ, ಹಲ್ಲೆಲೂಯಾ, ಒಳ್ಳೆ ಚೆನ್ನಾಗಿ ಬಂಗಲೆ ಮನೆ ಮಾಡಿದವರಾಗಿ, ಅಥವಾ ಒಳ್ಳೆ ಕಾರು, ಬೈಕು, ಎಲ್ಲ ಲೋಕಕ್ಕೆ ಸಂಬಂಧಪಟ್ಟ ಆರ್ಥಿಕತೆಗೆ ಕಾರಣವಾದಂತಹ ಎಲ್ಲವೂ ಇದೆ. ಅದು ಒಂದು ಸಮೃದ್ಧಿ ಎಂಬುದಾಗಿ ನಾವು ತಿಳಿದುಕೊಂಡಿರಬಹುದು ಲೋಕದ ಭಾಷೆಯಲ್ಲಿ. ಹಲ್ಲೆಲೂಯಾ. ಅಂದರೆ ಇಲ್ಲಿ ಹೇಳಲ್ಪಡುವಂತಹ ಈ ಸಮೃದ್ಧಿ ದೇವರಿಂದ ಹೊಂದಲ್ಪಟ್ಟ ಜೀವ ನನ್ನೊಳಗೆ
ಕ್ರಿಸ್ತ ಯೇಸುವಿನ ಮೂಲಕ ನನಗೆ ಅದು ಪುನರಾರಂಭಿಸಿದಾಗ ನಾನು ಕ್ರಿಸ್ತನಲ್ಲಿ ನಾನು ಸಮೃದ್ಧಿಗೊಳ್ಳುವೆನು. ಅಂದರೆ ಯೇಸು ಈ ಭೂಲೋಕದಲ್ಲಿ ಜೀವಿಸಿದಾಗ ಆತನು ವಾಗ್ದಾನ ಮಾಡಿದನು, 10 ಆಜ್ಞೆಗಳನ್ನು ಸ್ಪಷ್ಟೀಕರಿಸಿ 2 ಆಜ್ಞೆಯಾಗಿ ಮಾಡುತ್ತಾನೆ. ಒಂದು, ನಿನ್ನ ದೇವರಾದ ಯೆಹೋವನನ್ನೇ ನೀನು ಆರಾಧಿಸಬೇಕು. ಹಲ್ಲೆಲೂಯಾ. ಎರಡನೇದಾಗಿ ಅವನು ಹೇಳುವಾಗ, ನಿನ್ನಂತೆಯೇ ನಿನ್ನ ನೆರೆಯವರನ್ನು ನೀನು ಪ್ರೀತಿಸಬೇಕು. ಆಮೇನ್. ಇದು 2 ತುಂಬ ಚಿಕ್ಕ ಅಥವಾ ಸ್ಪಷ್ಟವಾದಂತಹ 2 ಆಜ್ಞೆಗಳು. ಈ ಆಜ್ಞೆಗಳನ್ನು ಕಳೆದುಕೊಂಡಂತಹ ಸಮಯದಲ್ಲಿ ನಾವು ಕ್ರಿಸ್ತನನ್ನು ಆರಾಧಿಸುವ ವಿಷಯದಲ್ಲಿ ನಾವು ಆರಾಧನೆ ಮಾಡುವವರಾಗಿರಬೇಕು. ಹಲ್ಲೆಲೂಯಾ. ಯಾವುದೇ ಕಾರಣಕ್ಕೂ ಕ್ರಿಸ್ತ ಯೇಸುವನ್ನು ನಾವು ಆರಾಧನೆ ಮಾಡುವುದನ್ನು ಬಿಟ್ಟು ಬಿಡಬಾರದು. ಯಾಕಂದರೆ ನಾವು ದೇವರನ್ನು ಆರಾಧಿಸುವಂತಹ ಜನಾಂಗ. ಅದಕ್ಕಾಗಿ ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾನೆ, ಅದಕ್ಕಾಗಿ ನಮ್ಮನ್ನು ಸೀಮಿತಗೊಳಿಸಿದ್ದಾನೆ, ಅದಕ್ಕೋಸ್ಕರವಾಗಿ ನಮ್ಮನ್ನು ಹೆಸರಿಡಿದು ಕರೆದಿದ್ದಾನೆ. ಹಲ್ಲೆಲೂಯಾ. ಯಾಕೆ? ಕ್ರಿಸ್ತ ಯೇಸುವನ್ನೇ ಮಾತ್ರವೇ ನಾವು ಸ್ತುತಿಸಿ ಆರಾಧಿಸುವವರಾಗಿರಬೇಕು. ಯಾವಾಗ ನಾವು ದೇವರನ್ನು ಸ್ತುತಿಸಿ ಪ್ರಾರ್ಥಿಸಿ ಈ ವಾಕ್ಯ ಓದಿ ಆತನಲ್ಲಿ ನಾವು ನೆಲೆಗೊಂಡಿದ್ದೇವೋ, ಆಗ ನಮ್ಮ ಜೀವನದಲ್ಲಿ ಒಂದು ಕಾರ್ಯ ಪ್ರಾರಂಭವಾಗುತ್ತೆ. ಅದು ಕ್ರಿಸ್ತನ ಪ್ರೀತಿ ನಮ್ಮ ಮೂಲಕವಾಗಿ ಪ್ರವರ್ತಿಸಲ್ಪಡುತ್ತದೆ. ಹಲ್ಲೆಲೂಯಾ. ಅಂದರೆ ಪ್ರತಿಬಿಂಬಿಸುವಂಥದ್ದಾಗಿರುತ್ತದೆ. ಅಂದರೆ ಕ್ರಿಸ್ತನ ಪ್ರೀತಿ ನಮ್ಮೊಳಗೆ ಬರುವಾಗ ನಾವು ಕ್ರಿಸ್ತನ ಸೌಭಾಗ್ಯನ ಹೊಂದಿದವರಾಗಿ ನಾವು ತೋರ್ಪಡಿಸುವವರಾಗಿದ್ದೇವೆ. ಹಾಗಾದರೆ ನಾವು ಪ್ರೀತಿ ಮಾಡುವವರಾಗಿರಬೇಕು. ಹಲ್ಲೆಲೂಯಾ. ಅದರ ವಿಷಯವಾಗಿ ಒಂದು ವಾಕ್ಯವನ್ನು ಓದೋಣ. ಎಫೆಸ್ಯ 4:3 ಮತ್ತು 4ನೇ ವಾಕ್ಯ. ಎಫೆಸ್ಯ ಬರೆದ ಪತ್ರಿಕೆ 4ನೇ ಅಧ್ಯಾಯ ಮತ್ತು 3 ಮತ್ತು 4 ವಾಕ್ಯ. ಆಮೇಲೆ ಇಲ್ಲೇನು ಓದ್ತಾ ಇದ್ದೇವೆ? ಪ್ರೀತಿಯಿಂದ ಒಬ್ಬರನ್ನೊಬ್ಬರು ಸಹಿಸಿಕೊಳ್ಳಿರಿ, ಸಮಾಧಾನವೆಂಬ ಬಂಧನದಿಂದ ಕಟ್ಟಲ್ಪಟ್ಟವರಾಗಿದ್ದು ಪವಿತ್ರಾತ್ಮನಿಂದ ಉಂಟಾಗುವಂತಹ ಐಕ್ಯವನ್ನು ಹೊಂದಿಕೊಳ್ಳಬೇಕೆಂಬುದಕ್ಕಾಗಿ. ಇದು ಯಾಕೆ ನಾನು ಹೇಳ್ತಿದ್ದೇನೆ ಅರ್ಥ ಆಗ್ತಿದೆಯಾ? ಒಂದು, ನಾವು ಓದಿದೆವು, ಆತನು ನಮ್ಮನ್ನು ಸಮೃದ್ಧಿಯಾಗಿಡುವನು. ಹಲ್ಲೆಲೂಯಾ. ಈ ಸಮೃದ್ಧಿ ಯಾಕೆ ಎಂಬುದಾಗಿ ನೋಡುವಾಗ, ಈ ಕ್ರಿಸ್ತನ ಪ್ರೀತಿಯಲ್ಲಿ ನಾವು ಒಬ್ಬರಿಗೊಬ್ಬರು ಐಕ್ಯವುಳ್ಳವರಾಗಬೇಕು. ಹಲ್ಲೆಲೂಯಾ. ಇದು ದೇವರು ನಮಗೆ ಕೊಡುವಂತಹ ಸಮೃದ್ಧಿಯಾಗಿದೆ. ಹಲ್ಲೆಲೂಯಾ. ಈಗ ಅರ್ಥ ಆಗ್ತಿದೆಯಾ? ದೇವರ ಸಮೃದ್ಧಿ ಅಂದರೆ ಏನು? ನಾವು ಕ್ರಿಸ್ತನಲ್ಲಿ ನಾವು ದೊರೆತಂತಹ ಆ ಪ್ರೀತಿಯನ್ನು ಮತ್ತೆ ನಾವು ನಮ್ಮ ಇನ್ನೊಬ್ಬರಿಗೆ, ಒಬ್ಬರಿಗೊಬ್ಬರಿಗೆ, ಮತ್ತೊಬ್ಬರಿಗೆ ನಾವು ತೋರ್ಪಡಿಸುವವರಾಗಿಯೂ ಅವುಗಳನ್ನು ತಿಳಿಯಪಡಿಸುವವರಾಗಿಯೂ ಅದನ್ನು ಕಾರ್ಯರೂಪಕ್ಕೆ ತಂದು ಅದೇ ಪ್ರಕಾರವಾಗಿ ಜೀವಿಸುವಂಥವರಾಗಿರಬೇಕು. ಹಲ್ಲೆಲೂಯಾ. ಹಾಗಾದರೆ ನಾವು ಪ್ರೀತಿ ಮಾಡುವಂಥ ಹಂಗಿನಲ್ಲಿದ್ದೇವೆ. ಪ್ರೀತಿ ಮಾಡೋದು, ನಾವು ಒಂದೇ ಒಂದು ಪ್ರಶ್ನೆ ನಿಮಗೆ ಕೇಳ್ತಾನೆ. ಹಲ್ಲೆಲೂಯಾ. ಪ್ರೀತಿ ಮಾಡೋದು ಸುಲಭನ ಕಷ್ಟನ? ನೀವು ಹೇಳ್ಬೇಕು ಇವಾಗ. ಇದು ಯಾರು ಬೇಕಾದ್ರೆ ಹೇಳ್ಬೋದು. ನಾನು ತುಂಬ ಡೀಪಾಗಿ ಹೋಗ್ತಾ ಇಲ್ಲ. ಪ್ರೀತಿ ಮಾಡುವುದು ಸುಲಭನ ಕಷ್ಟನ? ಸುಲಭ ಅನ್ನೋರೆಲ್ಲ ಕೈ ಎತ್ತಿ ನೋಡೋಣ. ಆಮೇನ್. ಕಷ್ಟ ಅನ್ನೋರು ಕೈ ಎತ್ತಿ ನೋಡೋಣ. ಪ್ರೀತಿ ಮಾಡೋದು ಕಷ್ಟ ಎಂಬುದಾದರೆ ಇಬ್ಬರು ಈಕ್ವಲ್ ಆಗೇ ಇದ್ದೀರಾ. ಆದರೆ ದೇವರ ಆತ್ಮನ ಚಿತ್ತಕ್ಕೆ ಒಳಪಟ್ಟ ಹಾಗೆ ಪ್ರೀತಿ ಮಾಡೋದು ಕಷ್ಟನೇ. ಹಲ್ಲೆಲೂಯಾ. ಹಲ್ಲೆಲೂಯಾ. ನಾವು ಹೊರ ತೋರಿಕೆಗೆ ನಮ್ಮ ಪ್ರೀತಿಗಳನ್ನು ನಾವು ತೋರಿಸಬಹುದೇ ಹೊರತು ಆತ್ಮಿಕವಾಗಿ ನಾವು ಕ್ರಿಸ್ತನ ಸ್ವಭಾವವನ್ನು ಅದೇ ಪ್ರಕಾರವಾಗಿ ನಾವು ಪ್ರತಿಬಿಂಬಿಸುವುದು ಅದು ತುಂಬ ಕಷ್ಟಕರ. ಅದನ್ನು ನಾವು ಕಷ್ಟನೇ. ಆದರೆ ಆ ಕಷ್ಟವನ್ನು ನೀಗಿಸುವುದಕ್ಕೆ ದೇವರು ನಮಗೆ ವಾಕ್ಯಗಳನ್ನು ಕೊಟ್ಟಿದ್ದಾನೆ. ಯಾವೊಬ್ಬ ವ್ಯಕ್ತಿ ಸತ್ಯ ವೇದವನ್ನು, ವಾಕ್ಯವನ್ನು ದಿನಪ್ರತಿ ಅವುಗಳನ್ನು ಓದಿ ಧ್ಯಾನಿಸಿ ಕ್ರಿಸ್ತನಲ್ಲಿ ಪ್ರಯತ್ನಿಸಿ ಎಲ್ಲ ಸಮಯದಲ್ಲೂ ಪ್ರಾರ್ಥನೆ ಮಾಡಿ, ಯಾವಾಗ ನಮ್ಮ ಪ್ರಾಣ, ಆತ್ಮ, ಶರೀರ ಈ ಕ್ರಿಸ್ತನ ಸತ್ಯ ವೇದದ ಒಳಗೆ ಅದು ಹೋಗುತ್ತದೆಯೋ, ಅದು ನೆಲೆಗೊಂಡಿರುತ್ತದೆಯೋ, ಆಗ ಆ ಪ್ರೀತಿ ಆಟೋಮೆಟಿಕ್ ಆಗಿ ನಮ್ಮ ಜೀವಿತದಲ್ಲಿ ಅದು ಪ್ರತಿಬಿಂಬಿಸುತ್ತದೆ. ಹಲ್ಲೆಲೂಯಾ.
ಅಂದರೆ ಲೋಕದಲ್ಲಿ ಕೊಡುವ ಪ್ರೀತಿ ಅಲ್ಲ, ಇದು ಕ್ರಿಸ್ತನಿಂದ ನಮಗೆ ಉಂಟಾದಂತಹ ಪ್ರೀತಿಯನ್ನು ನಾವು ತೋರಿಸುವರಾಗಿರಬೇಕು. ಈ ಕ್ರಿಸ್ಮಸ್ ಯಾಕೆ ಎಂಬುದಾದರೆ, ಏಸು ತಂದೆಯಾದ ದೇವರು ಏಸು ಮೇಲೆ ಇಟ್ಟಂತಹ ಪ್ರೀತಿಯನ್ನು, ತನ್ನ ಚಿತ್ತವನ್ನು ನೆರವೇರಿಸಬೇಕು. ಏನು? ತನ್ನ ಮಕ್ಕಳು ಸಹ ಪ್ರೀತಿ ಉಳ್ಳವರಾಗಿರಬೇಕು. ಹಲ್ಲೆಲೂಯಾ. ಏಸು ಲೋಕಕ್ಕೆ ಬಂದ ಕಾರಣ ಅದೇ, ಜನರು ಒಬ್ಬರಿಗೊಬ್ಬರು ಪ್ರೀತಿ ಉಳ್ಳವರಾಗಿರಬೇಕು, ಸಮಾಧಾನ ಪಡಿಸುವವರಾಗಿರಬೇಕು. ಹಂಗಂದ್ರೆ ಒಂದು ಮನೆಯಲ್ಲಿ ಏನೋ ನಷ್ಟವಾದಾಗ, ಯಾವುದೋ ಒಂದು ಮನೆಯಲ್ಲಿ ಯಾರನ್ನಾರು ಕಳೆದುಕೊಂಡಾಗ, ನಷ್ಟಕ್ಕೆ ಒಳಪಟ್ಟಂತಹ ಸಮಯದಲ್ಲಿ, ಅಥವಾ ಸಾಲಕ್ಕೆ ಒಳಪಟ್ಟ ಸಮಯದಲ್ಲಿ, ಅಥವಾ ಕುಟುಂಬ ಕಣ್ಣೀರಿನಲ್ಲಿ ಇರುವಂತಹ ಸಮಯದಲ್ಲಿ, ಒಂದು ವೇಳೆ ರೋಗಕ್ಕೆ ತುತ್ತಾದ ಸಮಯದಲ್ಲಿ ಅವರಿಗೆ ಯಾರು ಸಹಾಯಕರು ಇಲ್ಲ ಎಂಬುದಾಗಿ ಅವರು ಆಲೋಚನೆ ಮಾಡಿ ದುಃಖಿಸುತ್ತಾ ಅವರು ಕಣ್ಣೀರಿಡುವ ಸಮಯದಲ್ಲಿ, ದೇವರ ಮಗನೇ, ನೀವು ನಾವು ಅವರ ಮನೆಗೆ ಹೋಗಿ ಅವರನ್ನು ಸಂಧಿಸಿ ಅವರೊಂದಿಗೆ ಮಾತನಾಡಿ ಅವರಿಗೆ ನಾವು ಸಂತೈಸಿ ಸಮಾಧಾನ ಪಡಿಸಬೇಕಾಗಿರುವುದು ನಮ್ಮ ದೇವರು ಕೊಟ್ಟಿರುವಂತಹ ಕರ್ತವ್ಯಗಳಾಗಿದೆ. ಹಲ್ಲೆಲೂಯಾ. ಸಮಾಧಾನ ಹೇಗೆ ಪಡಿಸುವುದಾಗುವುದು? ನಮ್ಮ ಮನೆಯಲ್ಲಿರುವವರಿಗೆ ಅಲ್ಲ, ನಾವು ಅನಾವಶ್ಯಕವಾಗಿ ಎಲ್ಲರೂ ಕೈ ಬಿಡಲ್ಪಟ್ಟಂತಹ ಸ್ಥಿತಿಯಲ್ಲಿರುವಂಥವರಿಗೆ, ನಾವು ಕೈ ಬಿಡಲ್ಪಟ್ಟ ಸ್ಥಿತಿಯಲ್ಲಿದ್ದಾಗ ಏಸು ನನ್ನನ್ನು ನಿಮ್ಮನ್ನು ನೋಡಿ ಹುಡುಕಿ ಬಂದನು. ಹಾಗಾದರೆ ಇದೇ ಪ್ರಕಾರವಾದಂತಹ ತಂದೆಯ ಸುವಾರ್ತೆಯನ್ನು ಸಾರಲ್ಪಟ್ಟಂತಹ ಕ್ರಿಸ್ತ ಯೇಸು ಈ ದಿನದಲ್ಲಿ ಆ ಚಿತ್ತವನ್ನು, ಆ ಭಾರವನ್ನು ನಿಮಗೂ ನಮಗೂ ಆತನು ಕೊಟ್ಟಿರುವುದಾದರೆ, ನಾವು ಕ್ರಿಸ್ತನ ಪ್ರೀತಿಯನ್ನು, ಕ್ರಿಸ್ತನ ಸಮಾಧಾನವನ್ನು ನಾವು ಇತರರಿಗೆ ತಿಳಿಯಪಡಿಸುವರಂಗಿನಲ್ಲಿದ್ದೇವೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗಾದರೆ ಹೇಗೆ ನಾವು ಸಮಾಧಾನ ಪಡಬೇಕು? ನಮಗೆ ಸಂತೋಷ ಅಂದರೆ ನಾವು ಮುಂಚೂಣಿಯಲ್ಲಿರುತ್ತೇವೆ. ಹಲ್ಲೆಲೂಯಾ. ಅದಕ್ಕೆ ದೇವರ ವಾಕ್ಯ ಹೇಳುತ್ತೆ, ಮನುಷ್ಯರಲ್ಲಿ ಭರವಸೆ ಬಿಡುವುದಕ್ಕಿಂತ ದೇವರಲ್ಲಿ ಭರವಸೆ ಬಿಡುವುದು ಎಲ್ಲಷ್ಟು ಒಳ್ಳೆಯದು. ನಾವು ಮನುಷ್ಯರನ್ನು ನೋಡಿ, ಅವರ ಹಿಂದೆ ಓಡಿ, ಅವರ ಮೇಲೆ ಆಸೆ ಇಟ್ಟು ಅನೇಕ ಕಾರ್ಯದಲ್ಲಿ ನಾವು ನಷ್ಟಕ್ಕೆ ಒಳಪಡುತ್ತಾ ಇದ್ದೇವೆ. ಆಮೇಲೆ ನಾವು ಹೇಳ್ತೇವೆ, ಇವನ್ನ ಹೋಗಿ ನಾನು ನಂಬಿದ್ನಲ್ಲ, ಸರಿಯಾದ ಸಮಯಕ್ಕೆ ಕೈ ಕೊಟ್ಟ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದು ನಮ್ಮ ಜೀವಿತದಲ್ಲಿ ನಡೆದಿದೆ, ನಿಮ್ಮ ಜೀವಿತದಲ್ಲಿ ನಡೆದಿರುತ್ತೆ ಎಂಬುದಾಗಿ ನಾನು ತಿಳಿಯುವನಾಗಿದ್ದೇನೆ. ಆದರೆ ದೇವರ ವಾಕ್ಯ, ಪ್ರೀತಿಯು ಒಬ್ಬರನ್ನೊಬ್ಬರು ಸಗಿಸಿಕೊಳ್ಳಿರಿ, ಸಮಾಧಾನ ಬಂಧನದಿಂದ ಕಟ್ಟಲ್ಪಡಬೇಕು. ಅಂದರೆ ಒಂದು ವೇಳೆ ಸೈತಾನನ ಬಂಧನಕ್ಕೆ ಕಟ್ಟಲ್ಪಡುವವರಲ್ಲ ನಾವು, ಅದನ್ನು ಅರ್ಥ ಮಾಡಿಕೊಳ್ಳಬೇಕು. ಸೈತಾನನ ಸಂಬಂಧಕ್ಕೆ ಕಟ್ಟಲ್ಪಡುವುದಾದರೆ ಅನೇಕ ವಿಷಯಗಳಿದೆ. ಹಲ್ಲೆಲೂಯಾ. ಸೈತಾನನು ಅನೇಕ ಕುಯುಕ್ತಿಗಳನ್ನು ಮಾಡಿ, ಒಳಸಂಚುಗಳನ್ನು ಮಾಡಿ ನಮ್ಮನ್ನು ನಾಶ ಮಾಡುವುದಕ್ಕಾಗಿ, ನಮ್ಮನ್ನು ಇಲ್ಲದವರನ್ನಾಗಿ ಮಾಡುವುದಕ್ಕಾಗಿ, ನಮ್ಮ ಮನೆಗಳಲ್ಲಿ ಯಾವಾಗಲೂ ಗಲಿಬಿಲಿಗಳನ್ನು ಉಂಟು ಮಾಡುವುದಕ್ಕಾಗಿ, ಯಾವಾಗಲೂ ಕಳವಳನ್ನು ಉಂಟು ಮಾಡುವುದಕ್ಕಾಗಿಯೇ ಅವನು ಬರುತ್ತಾನೆಯೇ ಹೊರತು ಮತ್ತಾವುದಕ್ಕೂ ಬರುವುದಿಲ್ಲ. ಆದರೆ ಕ್ರಿಸ್ತ ಯೇಸು ಮಾತ್ರವೇ ನಮ್ಮ ಮನೆಯಲ್ಲಿ, ನನ್ನ ಜೀವಿತದಲ್ಲಿ, ನಿಮ್ಮ ಜೀವಿತದಲ್ಲಿ ಸಮಾಧಾನವನ್ನು ಕೊಡುವುದಕ್ಕಾಗಿ ಆತನು ಈ ಭೂಲೋಕಕ್ಕೆ ಬಂದನು. ಹಲ್ಲೆಲೂಯಾ. ಹಾಗಾದರೆ ಸಮಾಧಾನ ಕೊಡಲಿಕ್ಕೆ ಬಂದ ಯೇಸುವನ್ನು ನಮ್ಮ ಹೃದಯದಲ್ಲಿ ನಾವು ಸ್ವೀಕರಿಸಿಕೊಂಡಿದ್ದೇವಾ? ಆ ಯೇಸು ನನ್ನ ಮನಸ್ಸಿನಲ್ಲಿದ್ದೇನಾ? ನಾವು ನೋಡಿದ್ವಲ್ಲ, ಯೇಸು ನಮ್ಮ ಕೂಡ ಇದ್ದಾನೆ, ಯೇಸು ನಮ್ಮ ಸಂಗಡ ಇದ್ದಾನೆ, ಯೇಸು ನನ್ನ ಜೊತೆಯಲ್ಲಿದ್ದಾನೆ, ಯೇಸು ನನ್ನ ಮನೆಯಲ್ಲಿದ್ದಾನೆ, ಯೇಸು ನನ್ನ ಮಕ್ಕಳ ಜೀವಿತದಲ್ಲಿದ್ದಾನೆ, ಯೇಸು ನನ್ನ ತಂದೆ ತಾಯಿಗಳ ಜೀವಿತದಲ್ಲಿದ್ದಾನೆ, ಯೇಸು ನನ್ನ ಗಂಡನ ಜೊತೆ ಇದ್ದಾನೆ, ಯೇಸು ನನ್ನ ಹೆಂಡತಿಯ ಜೊತೆ ಇದ್ದಾನೆ ಎಂಬುದಾಗಿ ನಾವು ಯಾವಾಗ ಕ್ರಿಸ್ತನ ಸನ್ನಿಧಾನದಲ್ಲಿ ನಾವು ಒಪ್ಪಿಸಿ ಸಾಕ್ಷಿ ಹೇಳುತ್ತೇವೋ, ಆಗ ಆ ಕ್ರಿಸ್ತ ಯೇಸು ನಿಮ್ಮ ಸಂಗಡ ಇದ್ದು ನಿಮಗಿರುವಂತಹ ಎಲ್ಲ ಭಾರವನ್ನು, ಎಲ್ಲ ಚಿಂತಾ ಭಾರವನ್ನು ನೀಗಿಸಿ ನಿನಗೆ ಅದ್ಭುತವನ್ನು ಮಾಡಿ ನಿನ್ನನ್ನು ಬಲಪಡಿಸುವನಾಗಿರುತ್ತಾನೆ. ಆ ಬಲಪಡಿಸುವ ಕ್ರಿಸ್ತನನ್ನು ನಾನು ಆವರಿಸಿಕೊಳ್ಳಬೇಕು. ಆ ಬಲಪಡಿಸುವ ಕ್ರಿಸ್ತನು ನನ್ನ ಜೀವದಲ್ಲಿ ಇರಬೇಕು. ನೀವು ಬೇಕಾದ್ರೆ ಪರಿಶೋಧನೆ ಮಾಡಿ ನೋಡಿ. ಕ್ರಿಸ್ತ ಯೇಸುವನ್ನ ಬಾರ್ತಲೋಮ ಆ ಕುರುಡನು, ನನ್ನ ದಾವೀದನ ಕುಮಾರನೇ, ದಾವೀದನ ಕುಮಾರನಿಂದ ಕೂಗಿದಾಗ ನನ್ನ ಯೇಸು ನಿಂತು ಅವನನ್ನು ಗುಣಪಡಿಸಿದನು. ನೀನು ಒಂದು ವೇಳೆ ನಿನ್ನ ಮನೆಯಲ್ಲಿ ಏಕಾಂತದಲ್ಲಿ ಅಥವಾ ಒಬ್ಬಂಟಿಗತನದಲ್ಲಿ ನೀನು ಕ್ರಿಸ್ತನಲ್ಲಿ ಪ್ರಾರ್ಥಿಸುವಂತಹ ನಿನ್ನ ಕೂಗು ನನ್ನ ದೇವರ ಸನ್ನಿಧಾನದಲ್ಲಿ ಅದು ಮುಟ್ಟಲ್ಪಡುವಂಥವರಾಗಿರಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ.
ಆಗ ಯೇಸು ನನ್ನೊಳಗೆ ಬರುವನು. ಹಲ್ಲೆಲೂಯಾ. ನನಗೆ ಸಂತೋಷವಾಗುವುದು. ಇವತ್ತಿಡೀ ಲೋಕವೇ ಸಂತೋಷದಲ್ಲಿದೆ. ಯಾಕೆ? ಯೇಸು ಕ್ರಿಸ್ತನು ಹುಟ್ಟಿದನೆಂಬುದಕ್ಕಾಗಿ. ಹಲ್ಲೆಲೂಯಾ. ಹಾಗಾದರೆ ನಾವು ಸಂತೋಷ ಪಡುವವರಾಗಿರಬೇಕು, ನಾವು ದೇವರಲ್ಲಿ ಸ್ತುತಿಸುವವರಾಗಿರಬೇಕು. ಹಾಗಾಗಿ ಭಯಪಡಬೇಡಿರಿ, ಹೆದರಬೇಡಿರಿ. ನಿಮಗೋಸ್ಕರವಾಗಿ ಒಬ್ಬ ಕ್ರಿಸ್ತನು ಹುಟ್ಟಿದ್ದಾನೆ. ಹಲ್ಲೆಲೂಯಾ. ಕುರುಬರು ಕುರಿಗಳನ್ನು ಕಾಯುತ್ತಿರುವ ಸಮಯದಲ್ಲಿ ಅಲ್ಲಿ ದೇವದೂತರು ಬಂದು ಅವರಿಗೆ ಹೇಳಿದ ಮಾತು ಇದೆ, ಹೆದರಬೇಡಿರಿ. ಹಲ್ಲೆಲೂಯಾ. ನೀವು ಯಾವ್ಯಾವ ವಿಷಯಗಳಿಗಾಗಿ ಭಯಪಡುತ್ತಾ ಕೂತಿದ್ದೀರೋ, ನೀವು ಯಾವ್ಯಾವ ವಿಷಯಕ್ಕಾಗಿ ಹೆದರಿಕೊಂಡು ಕೂತಿದ್ದೀರೋ, ನೀವು ಯಾವ್ಯಾವ ವಿಷಯವನ್ನು ನೆನೆಸಿ ನೀವು ಅಡಗಿಕೊಂಡಿದ್ದೀರೋ, ಯಾವ್ಯಾವುದೋ ಕಾರಣಕ್ಕಾಗಿ ನೀವು ರಹಸ್ಯವಾಗಿದ್ದೀರೋ, ದೇವರ ವಾಕ್ಯ ನಿಮ್ಮನ್ನು ನೋಡಿ ಹೇಳುವಂತಹ ಮಾತು, ನೀನು ಭಯಪಡಬೇಡ, ನೀನು ಹೆದರಬೇಡ. ಯಾಕೆಂದರೆ ನಿನಗೊಂದು ಶುಭ ವರ್ತಮಾನವನ್ನು ನಾನು ಹೊತ್ತು ತಂದಿದ್ದೇನೆ. ನಿನಗೋಸ್ಕರವಾಗಿ ಒಂದು ಗುಡ್ ನ್ಯೂಸ್ ನಿಮಗೋಸ್ಕರವಾಗಿ ಕೊಡಲ್ಪಡುತ್ತಿದೆ. ಆ ದೇವದೂತರು ಕುರುಬರಿಗೆ ಹೇಳಿದಾಗೆ ಇಂದು ಈ ದೇವರ ಸಭೆಗೆ ದೇವರ ವಾಕ್ಯ, ನೀನು ಭಯಪಡಬೇಡ, ನಾನು ನಿನಗೋಸ್ಕರವಾಗಿ ಒಂದು ಶುಭ ಸಂದೇಶ. ಅದು ಏನೆಂದರೆ ಕ್ರಿಸ್ತನಾದ ಯೇಸು ನಮ್ಮೊಳಗೆ ಆತನು ಹುಟ್ಟಿದ್ದಾನೆ. ಆತನು ನಿನ್ನನ್ನು ಎಲ್ಲ ಮರಣಗಳಿಂದ ಬಿಡಿಸಿ, ಎಲ್ಲ ಕೇಡುಗಳಿಂದ ಬಿಡಿಸಿ, ಎಲ್ಲ ಕೆಟ್ಟತನದಿಂದ ಬಿಡಿಸಿ, ಎಲ್ಲ ಕುಟುಕತನದಿಂದ ನಿನ್ನ ಬಿಡಿಸಿ, ನಿನ್ನ ಕುಟುಂಬದಲ್ಲಿ ನಿನ್ನೊಳಗೆ ಸಮಾಧಾನವನ್ನು ಆತನು ಅನುಗ್ರಹಿಸುವವನಾಗಿದ್ದಾನೆ. ಒಂದು ವೇಳೆ ನಾವು ಸಮಾಧಾನ ಇಲ್ಲದವರಾಗಿದ್ದರೆ, ನಾವು ದೇವರಾದ ಕ್ರಿಸ್ತನಲ್ಲಿ ಯೇಸುವಲ್ಲಿ ನಾವು ಕೇಳಿಕೊಂಡಾಗ ಆತನ ಸಮಾಧಾನವನ್ನು ನಮಗೆ ಅನುಗ್ರಹಿಸುವನು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಒಂದು ವೇಳೆ ನಿಮ್ಮ ಕಣ್ಣೀರು, ನಿಮ್ಮ ದುಃಖ, ನಿಮ್ಮ ವೇದನೆಗಳನ್ನು ನಾವು ಮನುಷ್ಯರಲ್ಲಿ ಹೇಳದೆ ನಾವು ಕ್ರಿಸ್ತನಲ್ಲಿ ಹೇಳುವುದಾದರೆ, ಆತ ನಮಗೆ ಆ ಒಂದು ಸಮಾಧಾನದ ಒಂದು ಬಂಧನ, ಆ ಸಮಾಧಾನದ ಒಂದು ಕಟ್ಟು, ಆ ಪ್ರೀತಿ ಎಂಬ ಬಂಧನದಲ್ಲಿ ಆತ ನಮ್ಮನ್ನು ಬಂಧಿಸುವನಾಗಿದ್ದಾನೆ. ಇವೆಲ್ಲ ಯಾಕೆ ಎಂಬುದಾಗಿ ಆಲೋಚನೆ ಮಾಡಿದಾಗ, ಇದು ನನಗೆ ಬೇಕಾ ಎಂಬುದಾಗಿ ನಾವು ಆಲೋಚನೆ ಮಾಡುವಾಗ, ದೇವರ ಸಭೆಯೇ ಒಂದೇ ಒಂದು ವಿಷಯ, ಕರ್ತನಾದ ಯೇಸು ಕ್ರಿಸ್ತನು ಮಧ್ಯಾಕಾಶದಲ್ಲಿ ಆತನು ಬಹಿರಂಗವಾಗಿ ಆತನು ಬರುವ ಸಮಯದಲ್ಲಿ ನಾವು ಆತನ ಪ್ರತ್ಯಕ್ಷತೆಯಲ್ಲಿ ಆತನ ಸಂಗಡ ಹೋಗಬೇಕು. ಹಲ್ಲೆಲೂಯಾ. ಈ ಒಂದು ನಿರೀಕ್ಷೆ, ಈ ಒಂದು ಭರವಸೆ ನನಗೆ ಬೇಕು, ನಿಮಗೂ ಬೇಕು. ಹಲ್ಲೆಲೂಯಾ. ಖಂಡಿತವಾಗಿಯೂ ಇದು ನೆರವೇರುತ್ತದೆ. ಇದು ಸುಳ್ಳಲ್ಲ. ಸತ್ಯವಾದದಲ್ಲಿ ಹೇಳಲ್ಪಟ್ಟ ಎಲ್ಲ ವಾಗ್ದಾನಗಳು ನೆರವೇರಿದೆ. ಕ್ರಿಸ್ತ ಯೇಸುನು ಮತ್ತೆ ತಿರುಗಿ ಬರುವಾಗ ನಾವು ಯಾರು ಕೈ ಬಿಡಲ್ಪಟ್ಟ ಸ್ಥಿತಿಗೆ ಒಳಪಡಬಾರದು. ನಾವೆಲ್ಲರೂ ಆ ಕ್ರಿಸ್ತನೊಂದಿಗೆ ಸೇರಿ 1000 ವರ್ಷ ಆಳ್ವಿಕೆಯಲ್ಲಿ ಆತನ ಸಂಗಡ ಇರಬೇಕು. ಆತನ ಸಂಗಡ ನಾವು ಪ್ರವೇಶ ಮಾಡಬೇಕಾದ್ರೆ ಯೇಸುವನ್ನು ನಮ್ಮ ಸ್ವಂತ ರಕ್ಷಕನಾಗಿ ಅಂಗೀಕರಿಸಿಕೊಳ್ಳಬೇಕು. ಹಲ್ಲೆಲೂಯಾ. ಯೇಸುವನ್ನು ಸ್ವಂತ ರಕ್ಷಕನಾಗಿ ಅಂಗೀಕರಿಸಿಕೊಂಡ ನಾವು ಯೇಸು ಮಾದರಿ ನಮಗೆ ತೋರಿಸಿದಾಗೆ ನಾವು ದೀಕ್ಷಾ ಸ್ಥಾನವನ್ನು ಹೊಂದಿ ದೇವರ ಮಕ್ಕಳಾಗಬೇಕು. ಆಗ ಈ ಭಾಗ್ಯ ನಿಮಗೂ ನಮಗೂ ದೊರೆಯುತ್ತದೆ. ಹಾಗಾಗಿ ನಾವು ಇದಕ್ಕೆ ಮಾಡಬೇಕಾಗಿದ್ದು, ಕ್ರಿಸ್ತನು ನಮಗೆ ಹೇಳಿಕೊಟ್ಟ ಹಾಗೆ ತುಂಬ ಸುಲಭದ ಮಾತು, ತುಂಬ ಸುಲಭ. ಒಬ್ಬರನ್ನೊಬ್ಬರು ಪ್ರೀತಿಸುವ ಹಂಗಿನಲ್ಲಿದ್ದೇವೆ. ಹಲ್ಲೆಲೂಯಾ. ಒಬ್ಬರಿಗೊಬ್ಬರು ಸಮಾಧಾನ ಪಡಿಸುವವರಾಗಿದ್ದೇವೆ. ಒಂದು ವೇಳೆ ಜನ ನನ್ನನ್ನು ನೋಡಿ ಓಡಿ ಹೋಗುತ್ತಾರಾ, ನನ್ನ ಮಾತನ್ನು ಕೇಳಿ ಹೆದರುತ್ತಾರಾ ಎಂಬ ಕಾರ್ಯಗಳು ನಮ್ಮಲ್ಲಿರಬಹುದು. ಅಂದರೆ ನಮ್ಮ ಸಿಟ್ಟು, ನಮ್ಮ ಕೋಪಗಳನ್ನು ಯಾಕಂದರೆ ಮನುಷ್ಯರು ನಾವು, ನಾವು ಮನುಷ್ಯರು, ತಪ್ಪು ಸಹಜ. ಹಲ್ಲೆಲೂಯಾ. ತಪ್ಪುಗಳು ಮಾಡುವುದುಂಟು. ಆ ತಪ್ಪುಗಳನ್ನು ನಿವಾರಣೆ ಮಾಡೋದಕ್ಕಾಗಿ ಯೇಸು ನನ್ನನ್ನು ಹುಡುಕಿ ಬಂದನು. ಹಲ್ಲೆಲೂಯಾ. ಆದರೆ ಹುಡುಕಿ ಬಂದ ಯೇಸುವಿಗೆ ತನ್ನ ತಂದೆಯ ಚಿತ್ತವನ್ನು ಆತನು ನೆರವೇರಿಸಿದನು. ಈಗ ಆ ಚಿತ್ತವನ್ನು ನನಗೆ ನಿಮಗೆ ಕೊಟ್ಟಿದ್ದಾನೆ. ಅವುಗಳನ್ನು ನೆರವೇರಿಸುವ ಕಾರ್ಯದಲ್ಲಿ ನಾವಿದ್ದೇವೆ. ಹೇಗೆ? ದೇವರ ಸುವಾರ್ತೆಗಳನ್ನು, ಯೇಸು ಕ್ರಿಸ್ತನ ಪ್ರೀತಿಯನ್ನು, ಯೇಸು ಕ್ರಿಸ್ತನ ಸಮಾಧಾನವನ್ನು ನಾವು ಎಲ್ಲರಿಗೂ ತಿಳಿಯಪಡಿಸೋದಕ್ಕಾಗಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗಾದರೆ ನಾವೆಲ್ಲರೂ ಯೇಸುವಿನ ಪ್ರೀತಿಯನ್ನು ಹೋಗಿ ಎಲ್ಲರಿಗೂ ಹೇಳೋಣ. ಯೇಸು ಹುಟ್ಟಿದ್ದು ಯಾಕೆ? ನಮ್ಮನ್ನು ಪ್ರೀತಿಸುವುದಕ್ಕಾಗಿ. ಹಲ್ಲೆಲೂಯಾ. ಯೇಸು ಹುಟ್ಟಿದ್ದು ಯಾಕೆ? ನಮ್ಮನ್ನು ಸಮಾಧಾನ ಮಾಡೋದಕ್ಕಾಗಿ. ಇದು ಎರಡು ಒಬ್ಬ ಮನುಷ್ಯನಿಗೆ ಸಿಕ್ಬಿಟ್ರೆ ಅವನ ಥರ ಸ್ಟಾರ್ ಬೇರೆ ಯಾರೂ ಇಲ್ಲ. ಹಲ್ಲೆಲೂಯಾ. ಖಂಡಿತ ತಾನೆ? ಪ್ರೀತಿ ಇದ್ದರೆ ಸಾಕಲ್ವಾ?
ಸಮಾಧಾನ ಇದ್ರೆ ಸಾಕವ, ಈ ಲೋಕವನ್ನೇ ನಾವು ಜಯಿಸಬಹುದು. ಹಲ್ಲೆಲೂಯಾ. ಹಾಗಾದರೆ ಕ್ರಿಸ್ತನು ಆ ಪ್ರೀತಿ ಸಮಾಧಾನ ನಮಗೆ ಕೊಟ್ಟಿದ್ದಾನೆ. ನಾವು ಈ ಲೋಕವನ್ನು ಜಯಿಸಿ ಆ ಕ್ರಿಸ್ತನ ಪರಲೋಕ ರಾಜ್ಯಕ್ಕೆ ನಾವು ಸೇರಲ್ಪಡೋಣ. ನಾವೆಲ್ಲರೂ ಎದ್ದು ನಿಲ್ಲೋಣ. ದೇವರ ಸನ್ನಿಧಾನದಲ್ಲಿ ನನ್ನ ಮಾತುಗಳನ್ನು ನಾನು ಮುಗಿಸುವುದಕ್ಕೆ ಇಷ್ಟಪಡುವನಾಗಿದ್ದೇನೆ. ಹಾಗಾಗಿ ದೇವರ ಸನ್ನಿಧಾನದಲ್ಲಿ ನಮ್ಮ ತಲೆಗಳನ್ನು ತಗ್ಗಿಸಿ ನಾವು ಒಪ್ಪಿಸಿಕೊಡೋಣ. ಆತನ ರಕ್ಷಣೆ ಅಂದರೆ ಯೇಸುವನ್ನ ನಾವು ಕಂಡುಕೊಳ್ಳೋದು. ನಮ್ಮನ್ನು ರಕ್ಷಿಸುವುದಕ್ಕಾಗಿ ಯೇಸು ಈ ಭೂಲೋಕಕ್ಕೆ ಬಂದನು. ಆತನು ಹುಟ್ಟಿದಕ್ಕೆ ಕಾರಣ ನಮ್ಮನ್ನು ಪಾಪದಿಂದ ಬಿಡಿಸಿ ನಿವಾರಣೆಗೊಳಿಸಿ ನಿನ್ನಲ್ಲಿ ನಿಮ್ಮ ಮನೆಗಳಲ್ಲಿ ಇರುವಂತಹ ಶಾಪಗಳನ್ನು ನೀಗಿಸಿ ನಿಮಗೂ ನಮಗೂ ನಮ್ಮ ಮನೆಗೂ ಕುಟುಂಬಕ್ಕೂ ಸಭೆಗೂ ದೇಶಕ್ಕೂ ಸಮಾಧಾನವನ್ನು ಅನುಗ್ರಹಿಸುವುದಕ್ಕಾಗಿ ಯೇಸು ಭೂಲೋಕದಲ್ಲಿ ಹುಟ್ಟಿದನು. ಅದಕ್ಕಿಂತ ಬಹು ಮುಖ್ಯವಾದ ವಿಷಯ, ಆತನನ್ನು ಅರಿತುಕೊಂಡ ನಾವು, ಆತನನ್ನು ತಿಳಿದುಕೊಂಡ ನಾವು, ಆತನ ಮಗನಾಗಿ ಮಗಳಾಗಿ ಕರೆಯಲ್ಪಟ್ಟ ನಾವು, ರಕ್ಷಣೆಗೆ ಒಳಪಟ್ಟಂತಹ ನಾವು, ಯೇಸುವನ್ನ ಸ್ವಂತ ರಕ್ಷಕನಾಗಿ ಅಂಗೀಕರಿಸಿಕೊಂಡ ನಾವು, ಒಂದು ವೇಳೆ ನಾನು ಅಂಗೀಕರಿಸಿಕೊಳ್ಳದಿದ್ದರೆ ಈ ಸಮಯದಲ್ಲಿ ದೇವರ ವಾಕ್ಯ ನಿಮಗಾಗಿ ಆ ಯೇಸುವಿನ ಪ್ರೀತಿಯನ್ನು, ಆ ಯೇಸುವಿನ ಸಮಾಧಾನವನ್ನು ನೀವು ಅಂಗೀಕರಿಸಿಕೊಂಡು ಆತನ ಮಕ್ಕಳಾಗಿ, ಯಾಕಂದರೆ ಪರಲೋಕ ರಾಜ್ಯ ಅವರದು. ನಮ್ಮ ಪಾಪವನ್ನು ತಪ್ಪನ್ನು ಆತನು ಕ್ಷಮಿಸಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ನಮ್ಮ ಬಾಯಿಗಳನ್ನು ತೆರೆದು ದೇವರ ಸನ್ನಿಧಾನದಲ್ಲಿ ನಾವು ಅರಿಕೆ ಮಾಡಬೇಕಷ್ಟೇ. ತಂದೆ, ನಾನು ಈ ತಪ್ಪನ್ನು ಮಾಡಿದೆ ಸ್ವಾಮಿ, ನನ್ನನ್ನು ಕ್ಷಮಿಸು. ಒಂದು ವೇಳೆ ನನಗೆ ಗೊತ್ತಿದ್ದು ಅಥವಾ ಗೊತ್ತಿಲ್ಲದೆಯೋ ನಾನು ಈ ತಪ್ಪು ಮಾಡಿರಬಹುದು ಕರ್ತನೆ. ಒಂದು ವೇಳೆ ನಾನು ಮೋಸ ಮಾಡಿರಬಹುದಪ್ಪ, ನನ್ನ ಈ ಮೋಸತನದಿಂದ ನನ್ನನ್ನು ಬಿಡಿಸು ಸ್ವಾಮಿ. ಒಂದು ವೇಳೆ ನಾನು ಕುಡಿದಿರಬಹುದಪ್ಪ, ಇನ್ನು ಮೇಲೆ ನಾನು ಕುಡಿಯದ ಹಾಗೆ ನನಗೆ ಒಂದು ನಿಯಂತ್ರಣವನ್ನು ನೀನು ಅನುಗ್ರಹಿಸು ಸ್ವಾಮಿ. ಒಂದು ವೇಳೆ ನನ್ನ ಮನೆಯಲ್ಲಿ ನಾನು ಜಗಳವಾಡಿರಬಹುದಪ್ಪ, ಒಂದು ವೇಳೆ ನಾನು ತುಂಬ ಸಿಟ್ಟಿನಿಂದ ವರ್ತಿಸಿರಬಹುದು ತಂದೆಯೇ, ನನ್ನನ್ನು ಕ್ಷಮಿಸು ಅಪ್ಪ, ನನ್ನನ್ನು ಕ್ಷಮಿಸು ತಂದೆ ಎಂಬುದಾಗಿ ಕ್ಷಮಾಪಣೆ ನಾವು ಯೇಸುವಲ್ಲಿ ಕೇಳುವುದಾದರೆ ನೀನು ಅದ್ಭುತವನ್ನು ಕಾಣುವಿ. ನಿನಗೆ ಅದ್ಭುತ ಬೇಕೆನ್ನುವುದಾದರೆ, ನಿನಗೆ ಅತಿಶಯ ಬೇಕಾದರೆ, ನೀನು ಆಶೀರ್ವಾದವಾಗಿರಬೇಕೆನ್ನುವುದಾದರೆ, ಕ್ರಿಸ್ತನ ಪ್ರೀತಿಯಲ್ಲಿ ನೆಲೆಗೊಳ್ಳಬೇಕಾದರೆ, ಕ್ರಿಸ್ತನ ಸಮಾಧಾನ ನಿಮ್ಮನ್ನು ಬಂಧಿಸಬೇಕಾದರೆ, ನಿನ್ನ ಎಲ್ಲ ಕಾರ್ಯವನ್ನು ಕ್ರಿಸ್ತ ಯೇಸುವಿನ ಪಾದಪೀಠದಲ್ಲಿ ನೀನು ಒಪ್ಪಿಸಿಕೊಟ್ಟು ಪ್ರಾರ್ಥಿಸಿ ಬಿಡುಗಡೆ ಹೊಂದಿ ನೀನು ದೇವರಿಗೆ ಜಯವುಳ್ಳ ಮಗನಾಗಿ, ಜಯವುಳ್ಳ ವೀರಾಂಗನೆಯಾಗಿ ನೀನು ಕಾಣಲ್ಪಡಬೇಕೆಂಬುದೇ ದೇವರ ಕಾರ್ಯ. ಹಾಗಾಗಿ ದೇವರ ಸನ್ನಿಧಾನದಲ್ಲಿ ನಾವೆಲ್ಲ ಒಪ್ಪಿಸಿಕೊಡೋಣ. ನೀನು ಕೇಳಿಕೊಳ್ಳುವುದೆಲ್ಲ ನಿನಗೆ ದೊರೆಯಲ್ಪಡುವುದು. ಕೇಳಿರಿ ನಿಮಗೆ ಸಿಕ್ಕುವುದು, ತಟ್ಟಿರಿ ನಿಮಗೆ ತೆರೆಯುವುದು. ನನ್ನ ದೇವರು ನಮ್ಮ ಪ್ರಾರ್ಥನೆ ವಿಜ್ಞಾಪನೆಗಳಿಗೆ ಸದುತ್ತರವನ್ನು ಅನುಗ್ರಹಿಸುವವನು, ಸುಳ್ಳಾದವನಲ್ಲ, ಸತ್ಯವನ್ನೇ. ಅದು ಹೇಳ್ತಿದ್ದೇನೆ, ನಾನು ನಿನ್ನನ್ನು ಅಂಗೈನಲ್ಲಿ ಚಿತ್ರಿಸಿಕೊಂಡಿದ್ದೇನೆ ಎಂಬುದಾಗಿ. ನಮ್ಮ ಒಬ್ಬೊಬ್ಬರನ್ನು ಆತನ ತನ್ನ ಅಂಗೈನಲ್ಲಿ ಚಿತ್ರಿಸಿಕೊಂಡಿದ್ದಾನೆ. ಪ್ರಿಯರೇ, ನಾವು ಕರೆದಿದ್ದಲ್ಲ, ನೀವು ಬಂದಿರೋದು. ದೇವರ ಆತ್ಮ ನಿಮ್ಮನ್ನು ನಡೆಸಿದ್ದಾನೆ. ಹಲ್ಲೆಲೂಯಾ. ಅಂದರೆ ಅಂಗೈನಲ್ಲಿ ಆತ ನಮ್ಮನ್ನು ಚಿತ್ರಿಸಿದ್ದಾನೆ. ನಮ್ಮ ಮಕ್ಕಳನ್ನು, ನಮ್ಮ ಕುಟುಂಬಗಳನ್ನು, ಎಲ್ಲರನ್ನು ಆತ ತನ್ನ ಅಂಗೈನಲ್ಲಿ ಚಿತ್ರಿಸಿ ಆತನ ಮಗನಾಗಿ ಒಳ್ಳೆ ಪಾತ್ರೆಗಳಾಗಿ ನಮ್ಮನ್ನು ಮಾರ್ಪಡಿಸುವನಾಗಿದ್ದಾನೆ. ಅಂದರೆ ಒಳ್ಳೆ ಸ್ವಭಾವಕ್ಕೆ ನಾವು ತಳ್ಳಲ್ಪಡಬೇಕು, ಒಳ್ಳೆ ಹೊಸ ಸ್ವಭಾವಕ್ಕೆ ನಾವು ಎತ್ತಲ್ಪಡಬೇಕು. ಒಂದು ಮಾತು ದೇವರ ಆತ್ಮ ನನಗೆ ತೋರಿಸ್ತಾ ಇದ್ದಾನೆ. ಅಂದರೆ ನಮ್ಮನ್ನು ಸೈತಾನನ ಒಂದು ಕಡೆಯಿಂದ ತಳ್ಳುತ್ತಾ ಇದ್ದಾನೆ, ಆದರೆ ಇನ್ನೊಂದು ಕಡೆ ಯೇಸುವಿನ ಪ್ರೀತಿ ನಮ್ಮನ್ನು ಎಳೆಯುತ್ತಾ ಇದೆ. ಯೇಸುವಿನ ಪ್ರೀತಿ ನಮ್ಮನ್ನು ಎಳೆಯುತ್ತಿದೆ. ಒಂದು ಕಡೆ ಸೈತಾನ ನಮ್ಮನ್ನು ತಳ್ಳುತ್ತಾ ಇದ್ದಾನೆ, ಒಂದು ಕಡೆ ಯೇಸುವಿನ ಆ ಒಂದು ಸ್ನೇಹ, ಪ್ರೀತಿ, ಸಮಾಧಾನ ನಮ್ಮನ್ನು ಎಳೆಯುತ್ತಾ ಇದೆ. ಹಲ್ಲೆಲೂಯಾ. ನಾವು ಎಳೆಯುವರ ಪಕ್ಕದಲ್ಲಿ ನಿಲ್ಲೋಣ, ತಳ್ಳುವರ ಪಕ್ಕದಲ್ಲಿ ಬೇಡ ಪ್ರಿಯರೇ. ಸೈತಾನ ನಿನ್ನನ್ನು ತಳ್ಳಿ ನಿನ್ನನ್ನು ಗುಂಡಿಗೆ, ನಾಶನದ ಗುಂಡಿಗೆ ಒಂದು ವೇಳೆ ತಳ್ಳಿರಬಹುದು. ಆದರೆ ಎಳೆಯುವಂಥ ಯೇಸು ನಿನ್ನನ್ನು ಸ್ವರ್ಗ ಪರಲೋಕ ರಾಜ್ಯಕ್ಕೆ ನಿನ್ನ ಮಗನಾಗಿ ಮಗಳಾಗಿ ಆತನು ನಿಲ್ಲಿಸುವೆನು. ಆತನ 1000 ವರ್ಷದ ಆಳ್ವಿಕೆಯಲ್ಲಿ ನೀವು ಆತನ ಸಂಗಡ ಇದ್ದು ಭೂಲೋಕವನ್ನು ಆಳ್ವಿಕೆ ಮಾಡೋರು. ಯೇಸುವಿನ ಬರಣವು ತುಂಬ ಹತ್ತಿರವಾಯಿತು. ದೇವರ ಮಗನೇ, ದೇವರ ಮಗಳೇ, ರಕ್ಷಣೆ ಒಂದು
ಯೇಸುವನ್ನು ಸ್ವಂತ ರಕ್ಷಕನಾಗಿ ಅಂಗೀಕರಿಸಿಕೊ. ಲೋಕದಲ್ಲಿ ಯಾರೂ ಕೊಡದೇ ಇರುವಂತಗ, ಯಾವ ಮಹಾನ್ಗಳು ಕೊಡದೇ ಇರುವಂತಗ ನನ್ನ ಯೇಸು ಕೊಡುತ್ತಾನೆ. ಅದಕ್ಕೆ ಹೇಳಿದನು, ಯೇಸು ಹೇಳಿದನು, ನಾನೇ ಮಾರ್ಗವು ಸತ್ಯವು ಜೀವವೂ ಆಗಿದ್ದೇನೆ. ನನ್ನ ಯೇಸು ರಕ್ಷಕನಾಗಿದ್ದಾನೆ. ಇಂದು ಕ್ರಿಸ್ಮಸ್ ದಿನದಲ್ಲಿ ದೇವರು ನಮ್ಮೆಲ್ಲರನ್ನ ಆಶೀರ್ವದಿಸಿ ಕಾಯಲೆಂಬುದಾಗಿ ಹೇಳಿ ನಾನು ಪ್ರಾರ್ಥನೆನ ತುಂಬ ಹೃದಯದಿಂದ ಹೇಳಿ ಮುಗಿಸೋನಾಗಿದ್ದೇನೆ. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ಸಮಯವನ್ನು ಕೊಟ್ಟಂತಾಗ ದೇವದಾಸರಿಗೂ ಮತ್ತು ಸಹೋದರಿಗೂ ಕುಟುಂಬ ಸಭೆ ಎಲ್ಲರಿಗೂ ಸಹ ನಾನು ಹೃತ್ಪೂರ್ವಕವಾದ ವಂದನೆ ಹೇಳಿ ನಾನು ಚಿಕ್ಕ ಭಾಷಣ ಮುಗಿಸೋಣ.